Now addressed by His Excellence Sri Hansraj Bharadwaj, Governor of Karnataka. I am very happy to have been invited to the Nataraj Education Institutions of Sri Hosamat, Shankar Math Road, Mysore. I am particularly happy when I met so many young girls who perhaps are the students of these institutions. You all know Nataraj is the name of Lord Shiva. Basavana himself was highly placed in society as a minister and enjoying great administrative powers, financial powers. When he found that there was so much of distortion of a religion, a casteless society on powerful values which are consistent with our Vedic philosophy, through very simple method of the vachanas. So this is a powerful movement which was launched by Lord Basavana, and his message of equality, non-discrimination, non-exploitation, and education and enlightenment has been spread by a powerful movement of followers of the Veer Shaivism. And this is the need of the hour. When everybody is groaning under the caste and communal considerations, it is one light of Basavana which makes you a powerful society, integrated society of service to the mankind. That is why, as Governor of Karnataka, I have discovered unique strength. ಇದೀಗ ಸಮಾರೋಪ ಸಮಾರಂಭದ ಸಮಾರೋಪ ನುಡಿಯನ್ನು ನುಡಿಯಲಿದ್ದಾರೆ ಶ್ರೀ ಶಂಕರ ದೇವನೂರು ಮುಖ್ಯ ಅಭಿಯಂತರರು, ಕರ್ನಾಟಕ ವಿದ್ಯುತ್ ನಿಗಮ, ಗಣೇಶಗುಡಿ, ಉತ್ತರ ಕನ್ನಡ ಜಿಲ್ಲೆ. ಇವರು ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಪಿರಿದಪ್ಪ ರಾಜ್ಯವ ನಿತ್ತೊಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆಗೆ ಹಿತ್ತಡೆ ನಿಮ್ಮ ನಿತ್ತಂತೆ ಕಾಣ ರಾಮನಾಥ. ಬಸವಾದಿ ಶಿವಶರಣರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಇವತ್ತು ಬಸವಾದಿ ಶರಣರನ್ನು ಸ್ಮರಿಸಿಕೊಳ್ಳುವಂಥ ಕಾರ್ಯಕ್ರಮವನ್ನು ಹೊಸಮಠದಲ್ಲಿ ಇಂದು ನಾವೆಲ್ಲ ಸೇರಿದ್ದೇವೆ. ಯಾಕೆ ಸ್ಮರಣೆ? ಸ್ಮರಣೆ ಅಂತಕ್ಕಂಥದ್ದು ಮಾನವೀಯ ಬದುಕಿನ ಒಂದು ಹಿರಿದಾದ ಮೌಲ್ಯ ಅಂತ ನಾವು ಪರಿಭಾವಿಸಬೇಕಾಗಿದೆ. ಶಿವಪ್ಪ ಅವರು ಒಂದು ಕಡೆ ಹೇಳ್ತಾರೆ, ಯಾರ ನೆನೆದರೆ ಮನ ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದು ತಲೆಬಾಗುವ ಹಿರಿಯ ಚೇತನದಿ. ಯಾರನ್ನು ನಾವು ಸ್ಮರಿಸ್ಕೊಂಡ್ರೆ ನನ್ನ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗ್ತದೋ ಆ ಮನಸ್ಸಿಗೆ ನಾವು ಬಾಗಬೇಕಾಗ್ತದೆ. ಅದಕ್ಕಾಗಿ ಸ್ಮರಣೆ ಮುಖ್ಯ. ಯಾವ ತತ್ವಗಳಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟರೋ, ಯಾವ ಮೌಲ್ಯಗಳ ಅನುಷ್ಠಾನಕ್ಕಾಗಿ ತಮ್ಮ ಬದುಕನ್ನು ಹೋರಾಟಕ್ಕಿಟ್ಟರೋ, ಅವರು ನಂಬಿ ನಡೆದ ಯಾವ ಮೌಲ್ಯಗಳು, ಯಾವ ಸಿದ್ಧಾಂತಗಳು, ಯಾವ ಆದರ್ಶಗಳು ನನ್ನ ಬದುಕನ್ನು ಪ್ರಭಾವಿಸಿವೆ, ಅವರ ವಚನಗಳನ್ನು, ಅವರ ಸಂದೇಶಗಳನ್ನು ಎಷ್ಟರ ಮಟ್ಟಿಗೆ ನನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ಆ ಮಹಾನೀಯರು ಪೂಜ್ಯರಿಗೆ ಗೌರವವನ್ನು ಕೊಡ್ತಾ ಇದ್ದೇವೆ ಎನ್ನುವಂಥದ್ದು ಕೂಡ ಈ ಸಂದರ್ಭದ ಆತ್ಮಾವಲೋಕನ ಅಂತ ನಾವು ಪರಿಭಾವಿಸಬೇಕಾಗಿದೆ. ಶರಣರು ಕಂಡುದ್ದು ತುಂಬು ಜೀವನದ ಪೂರ್ಣ ಕಲ್ಪನೆ. ಇಹ ಪರಗಳನ್ನು, ಸ್ವರ್ಗ ನರಕಗಳನ್ನು ಅವರು ಬೇರೆ ಬೇರೆಯಾಗಿ ವಿಂಗಡಣೆಯನ್ನು ಮಾಡಲಿಲ್ಲ, ಬೇರೆ ಬೇರೆ ಭಾಗಗಳಾಗಿ ನೋಡಲಿಲ್ಲ, ಘಟಕಗಳಾಗಿ ನೋಡಲಿಲ್ಲ. ಎಲ್ಲವನ್ನೂ ಕೂಡ ಏಕಖಂಡವಾಗಿ ಪರಿಭಾವಿಸ್ತಾರೆ. ಸ್ವರ್ಗ ನರಕ ಬೇರಿಲ್ಲ ಕಾಣಿರು,
ಸತ್ಯವ ನುಡಿಯುವುದೇ ಸ್ವರ್ಗ, ಮಿಥ್ಯವ ನುಡಿಯುವುದೇ ನರಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. There is no hell in the universe. There is no heaven in the universe. They are not geographical. They are part of our psychology. They are psychological. We live the life of spontaneity, truth, love, and compassion. We live in heaven. We live the life of hypocrisy, bondage, condemnation, lies. We live in hell. Hell and heaven are no more a metaphysical concept, they are state of mind. ಅವು ನಮ್ಮ ಮನಸ್ಸಿನ ಸ್ಥಿತಿಗಳು. ಯಾಕೆಂದರೆ ಸ್ವರ್ಗದಿಂದ ಬಂದವರು ನಿಮ್ಮಲ್ಲಿ ಯಾರೂ ಇಲ್ಲ, ನರಕದಿಂದ ಬಂದಂಥವರು ಯಾರೂ ಇಲ್ಲ. ಈ ಭೂಮಿಕೆಯನ್ನು ನೀನು ಸ್ವರ್ಗ ಮಾಡು ಅನ್ನುವಂಥ ಒಂದು ಸಂದೇಶವನ್ನು ಜಗತ್ತಿಗೆ ಕೊಟ್ಟಂಥ ದಾರ್ಶನಿಕರು ಇದ್ದರೆ ಅದು ಬಸವಣ್ಣ, ಬಸವಣ್ಣ, ಬಸವಣ್ಣ. ವಿಶ್ವಸಂಸ್ಥೆಯ ಮುಂದೆ ಒಂದು ಶಾಸನವನ್ನು ಬರೆಸಿದ್ದಾರೆ. 2ನೇ ಮಹಾಯುದ್ಧದಲ್ಲಿ ಜಗತ್ತು 5 ಕೋಟಿ ಜನರನ್ನು ಕಳ್ಕೊಂಡಿತು. ಆ ಶಾಂತಿಯ ಪ್ರಜ್ಞೆಯ ಸಂಕೇತವಾಗಿ ಒಂದು ಶಾಸನವನ್ನು ಬರೆಸಿದ್ದಾರೆ. ವಾರ್ಸ್ ವಿಲ್ ಬಿಗಿನ್ಸ್ ಇನ್ ದ ಮೈಂಡ್ಸ್ ಆಫ್ ದ ಪೀಪಲ್. ಯುದ್ಧಗಳು ಮನುಷ್ಯರ ಮನಸ್ಸಿನಲ್ಲಿ ಹುಟ್ಟುಕೊಳ್ಳುತ್ತವೆ, ನಂತರ ಅವು ಭೂಮಿಗೆ ಬರ್ತವೆ, ರಣರಂಗ ಆಗಿಬಿಡ್ತದೆ, ಕುರುಕ್ಷೇತ್ರ ಆಗಿಬಿಡ್ತದೆ. ಮನೋಶುದ್ಧೀಕರಣವೇ ಶರಣರ ಮೂಲ ಮಂತ್ರ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಎಂತಹ ಮೌಲಿಕ ಮಾತು. ನಾರ್ಮನ್ ಕಜಿನ್ಸ್ ಅನ್ನುವಂತಹ ಗ್ರೀಕ್ ಚಿಂತಕ ಆಲ್ ಅಬೌಟ್ ಡೆತ್ ಎನ್ನುವಂಥ ಒಂದು ಮಹತ್ವದ ಕೃತಿಯಲ್ಲಿ ಸಾವಿನ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ. ಮೌಲಿಕ ಮಾತು. ಡೆತ್ ಈಸ್ ನಾಟ್ ಎ ಗ್ರೇಟೆಸ್ಟ್ ಲಾಸ್ ಇನ್ ಅವರ್ ಲೈಫ್. ಡೆತ್ ಈಸ್ ನಾಟ್ ಎ ಗ್ರೇಟೆಸ್ಟ್ ಲಾಸ್ ಇನ್ ಅವರ್ ಲೈಫ್. ದ ಗ್ರೇಟೆಸ್ಟ್ ಲಾಸ್ ಈಸ್ ವಾಟ್ ಡೈಸ್ ಇನ್ಸೈಡ್ ಅಸ್ ವೈಲ್ ವಿ ಲಿವ್. ಆತ ಹೇಳ್ತಾನೆ, ಸಾವು ಅಂತಕ್ಕಂಥದ್ದು ನಮ್ಮ ಜೀವನದ ದೊಡ್ಡ ದುರಂತ ಅಲ್ಲ. ನಾವು ಬದುಕಿರುವಾಗ ನಮ್ಮ ಅಂತರಂಗದ ಮೌಲ್ಯಗಳನ್ನು ಕಳ್ಕೊಂಡು ಅನಾಗರಿಕವಾಗಿ ಅಪ್ರಬುದ್ಧವಾಗಿ ಬದುಕೋದಿದೆಯಲ್ಲ, ಇದು ಸಾವು, ಇದು ಸಾವು. ಏನು ನಾರ್ಮನ್ ಕಜಿನ್ಸ್ ಹೇಳಿದ್ದಾನೋ ಅದನ್ನು ಮೀರಿ ನಮ್ಮ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ. ಬರೀ ಅಂತರಂಗದ ಮೌಲ್ಯಗಳನ್ನು ಕಳ್ಕೊಳ್ಳೋದಲ್ಲ, ನಮ್ಮ ಮನಸ್ಸಿನಲ್ಲಿ ಅಪ್ರಬುದ್ಧ ವಿಚಾರಗಳು ಕೂಡ ತಲೆದೋರೋದು ಕೂಡ ಸಾವು ಅನ್ನುವಂಥದ್ದನ್ನು ಈ ಜಗತ್ತಿಗೆ ತೋರಿಸ್ತಾರೆ. ಒಂದು ವಚನ, ಚೇಳಿಂಗೆ ಬಸುರಾಯಿತ್ತೆ ಕಡೆ ನೋಡ, ಬಾಳೆ ಫಲವಿಸಿತ್ತೆ ಕಡೆ ನೋಡ, ರಣರಂಗದಲ್ಲಿ ಕಾದಾಡುವ ಬೋಲೆ ಕಾರಂಗೆ ಓ ಸರಿಸಿತ್ತೆ ಕಡೆ. ಬಸವಣ್ಣನವರ ಕೊನೆಯ ಸಾಲು, ಮಾಡುವ ಭಕ್ತಿಯಲ್ಲಿ ಮನಹೀನವಾದಡೆ ಅದೇ ಕಡೆ ಕೂಡಲ ಸಂಗಮ ದೇವ. ನೋಡಿ, ಚೇಳು ಗರ್ಭವನ್ನು ಧರಿಸಿದಾಗ ಅದರ ಮರಿಗಳು ಹೊಟ್ಟೆಯನ್ನು ಸೀಳು ಬರ್ತವೆ. ತಾಯಿಯ ಚೇಳು ಅಂತ್ಯ. ಚೇಳಿಂಗೆ ಬಸುರಾಯಿತ್ತೆ ಕಡೆ ನೋಡ, ಬಾಳೆ ಫಲವಿಸಿತ್ತೆ ಕಡೆ ನೋಡ. ಗೊಣೆ ಬಿಟ್ಟಂತಹ ಬಾಳೆಯನ್ನು ನೀವು ಕತ್ತರಿಸಿದ್ರೆ ತನ್ನ ಅಂತ್ಯವನ್ನು ಪಡ್ಕೊಳ್ತದೆ. ರಣರಂಗದಲ್ಲಿ ಕಾದಾಡುವ ಬೋಲೆ ಕಾರಂಗೆ ಓ ಸರಿಸಿತ್ತೆ ಕಡೆ. ರಣರಂಗ ಅಂದರೆ ಯುದ್ಧಕ್ಕೆ, ಶೌರ್ಯಕ್ಕೆ, ಪರಾಕ್ರಮಕ್ಕೆ ಖ್ಯಾತಿಯಾದಂಥದ್ದು ರಣರಂಗ. ಅಂತಹ ರಣರಂಗದಲ್ಲಿ ಶತ್ರುವನ್ನು ನೋಡಿ ಹಿಮ್ಮೆಟ್ಟಿದ್ದೀಯಾದರೆ ಅದು ಸಾವು. ಬಸವಣ್ಣನವರ ಕೊನೆಯ ಸಾಲು, ಮಾಡುವ ಭಕ್ತಿಯಲ್ಲಿ ಮನಹೀನವಾದಡೆ ಅದೇ ಕಡೆ ಕೂಡಲ ಸಂಗಮ ದೇವ. ನಮ್ಮ ಕಾರ್ಯದಲ್ಲಿ, ನಮ್ಮ ಕೆಲಸದಲ್ಲಿ ಅಪ್ರಬುದ್ಧತೆಯನ್ನು ತಂದುಕೊಳ್ಳೋದು, ಅನಾಗತ್ಯವಾದಂಥ ವಿಷಯಗಳನ್ನು ಸುಳಿಸ್ಕೊಳ್ಳೋದು ಕೂಡ ಇದು ಸಾವು ಅನ್ನೋ ಹೇಳುವ ಮಾತಿದೆಯಲ್ಲ. ಜಾಗತಿಕ ತತ್ವಜ್ಞಾನಕ್ಕೆ ಬಸವಾದಿ ಶರಣರ ತತ್ವಗಳು ಎಷ್ಟು ಪ್ರಸ್ತುತ ಅನ್ನುವಂಥದ್ದನ್ನು ತಾವು ನೋಡಿ. ಹಾಗಾಗಿಯೇ
ಅವರು ಈ ದೇಹವನ್ನು ದೇವಾಲಯನ್ನಾಗಿಸುವ ಕಡೆ, ಕಾಯವನ್ನು ಕಾಯಕವನ್ನಾಗಿಸುವ ಕಡೆ, ಈ ಜಡವನ್ನು ಜಂಗಮತಿಯಾಗಿಸುವ ಕಡೆ ಅವರ ಮೂಲ ನಿಲುವು. ಜಂಗಮ ಅಂದರೆ ಜಾತಿ ಸೂಚಕ ಅಲ್ಲ, ಜಂಗಮ ತತ್ವ ಸೂಚಕ. ಬಸವಣ್ಣರು ಈ ಜಗತ್ತೇ ಜಂಗಮಯವಾಗಬೇಕು ಅಂತ ಬಯಸಿದಂಥ ಒಬ್ಬ ಶ್ರೇಷ್ಠ ದಾರ್ಶನಿಕರು ಅಂದರೆ ಬಸವಾದಿ ಶರಣರು. ಜಗತ್ತು ಜಂಗಮಯವಾಗಬೇಕು, ಎಂಥ ಮೌಲಿಕ ಚಿಂತನೆಗಳನ್ನು ಒಳಗೊಂಡಿವೆ ಎನ್ನುವಂಥದ್ದನ್ನು ನಾವು ನೋಡಿದಾಗ ವಚನ ಸಾಹಿತ್ಯ ಶ್ರೇಷ್ಠ ಸಾಹಿತ್ಯದ ನಿಲುವನ್ನು ನಾವು ಹೊಂದ್ಕೋತದೆ. ಬಸವಣ್ಣನವರ ಆ ಮಾನವೀಯ ಅಂತಃಕರಣ, ಬಸವಣ್ಣನವರ ಆ ದಯೆ ಎಂಥ ಮೌಲಿಕ ಚಿಂತನೆಗಳನ್ನು ನಮ್ಮ ಹೃದಯದಲ್ಲಿ ಹರಡಿಸ್ತು. ಒಂದು ಘಟನೆ, ಸಂಬೋಳಿ ನಾಗಿದೇವರು ಬಹುಶಃ ದಲಿತ ಶರಣರು. ಆ ಕಾಲಘಟ್ಟದಲ್ಲಿ ಅಸ್ಪೃಶ್ಯರಾದಂಥವರು ದಲಿತರು ಉಳ್ಳವರ ಓಣಿಗೆ ಹೋಗಬೇಕಾದಾಗ ಕುಡುಕಿಯನ್ನು ಕಟ್ಕೋಬೇಕಾಗಿತ್ತು, ಪೊರಕೆಯನ್ನು ಕಟ್ಕೋಬೇಕಾಗಿತ್ತು. ಆ ಕಾಲದ ಒಂದು ಪದ್ಧತಿ ಅಂದ್ಕೊಳ್ಳೋಣ. ಕಾಯಕ ತಪ್ಪೋಗುತ್ತೆ ಅಂಥೇಳಿ ಸಂಬೋಳಿ ನಾಗಿದೇವರು ಉಳ್ಳವರ ಬೀದಿಗೆ ಹೋದಾಗ ಉಳ್ಳವರು ಹೊಡಿತಾರೆ, ಕಲ್ಲಲ್ಲಿ ಹೊಡಿತಾರೆ, ಕೋಲಿನಲ್ಲಿ ಹೊಡಿತಾರೆ, ಕೈಯಲ್ಲಂತೂ ಹೊಡೆಯೋಲ್ಲ, ಮೈಲಿಗೆಯಾಗ್ತದೆ ಅಂಥೇಳಿ. ಕಣ್ಣುಗಳು ಹಾನಿಯಾಗ್ತವೆ, ಕಣ್ಣು ದೃಷ್ಟಿಯನ್ನು ನಾಗಿದೇವರು ಕಳ್ಕೊಳ್ತಾರೆ. ತೂರಾಡ್ತಾ ಹೋಗುವಾಗ ಅಪ್ಪ ಬಸವಣ್ಣನವರು ಆ ದಾರಿಯಲ್ಲಿ ಆ ಮಾರ್ಗದಲ್ಲಿ ಬರ್ತಾ ಸಂಬೋಳಿ ನಾಗಿದೇವರನ್ನ ತಬ್ಕೊಬಿಡ್ತಾರೆ. ಸಂಬೋಳಿ ನಾಗಿದೇವರು ಹೇಳುವ ಮಾತು ಮಾರ್ಮಿಕ ಮಾತು. ಅವರು ಹೇಳ್ತಾರೆ, ನೀವು ಬಸವಣ್ಣನವರು ಹೌದಲ್ಲವೇ? ಏನು ಮಾತು ಅದು? ಕಣ್ಣು ಕಾಣಿಸ್ತಾ ಇಲ್ಲ. ನಾಗಿದೇವರು ಏನು ಹೇಳ್ತಾರೆ, ನೀವು ಬಸವಣ್ಣನವರು ಹೌದಲ್ಲವೇ? ತಂದೆ ಹೇಳ್ತಾರೆ, ಅಪ್ಪ ನಿನಗೆ ಕಣ್ಣು ಕಾಣಿಸ್ತಾ ಇಲ್ಲ, ದೃಷ್ಟಿ ಮಂದವಾಗಿದೆ, ನಾನೇ ಹೇಗೆ ಬಸವಣ್ಣ ಅಂತ ನಿನಗೆ ಹೇಗಪ್ಪ ಗೊತ್ತಾಯಿತು ಅಂದಾಗ ಸಂಬೋಳಿ ನಾಗಿದೇವರು ಹೇಳ್ತಾರೆ, ಕಲ್ಯಾಣದ ಅಂಗಳದಲ್ಲಿ ನಮ್ಮಂಥವರು ಬಿದ್ದಾಗ ಎತ್ತುವವರು ನೀನೊಬ್ಬನಲ್ಲದೆ ಇನ್ನೊಬ್ಬರುಂಟೆ. ಏನು ಅಭಾವ! ಕಲ್ಯಾಣದ ಅಂಗಳದಲ್ಲಿ ನಮ್ಮಂಥ ಅಮಾಯಕರು ಬಿದ್ದಾಗ ಎತ್ತುವವರು ನೀನೊಬ್ಬನಲ್ಲದೆ ಇನ್ನೊಬ್ಬರುಂಟೆ. ಬಸವಣ್ಣನವರು ಅವರನ್ನು ಸುಧಾರಿಸಿಕೊಂಡು ಸಂಬೋಳಿ ನಾಗಿದೇವರ ಮನೆಗೆ ಕರ್ಕೊಂಡೋಗಲ್ಲ, ಅವರ ಅರಿವಿನ ಮನೆಗೆ ಕರ್ಕೊಂಡು ಹೋಗ್ತಾರೆ. ನೀವು ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಅರಿವಿನ ಮನೆಯನ್ನು ದರ್ಶನವನ್ನು ನೀವು ಮಾಡಬೇಕು. ಬಹುಶಃ ನಿಜದ ನೆಲೆ ಕಲ್ಯಾಣವೇ. ನಾನು ಈಗಲೂ ಕೂಡ ಎದೆ ತಟ್ಟಿ ಹೇಳ್ತೇನೆ, ಜಗತ್ತಿನ ಚಿಂತನೆಗಳು, ದಾರ್ಶನಿಕ ನಿಲುವುಗಳು, ದಾರ್ಶನಿಕ ಮೌಲ್ಯಗಳು ಒಂದು ಕ್ರಿಯಾರೂಪ ತಳೆದಂಥ ಒಂದು ನೆಲೆ ಇದ್ದರೆ ಅದು ಬೀದರಿನ ಬಸವ ಕಲ್ಯಾಣ. ಬೀದರಿನ ಬಸವ ಕಲ್ಯಾಣ. ಅವರನ್ನು ಸುಧಾರಿಸಿಕೊಂಡು ಅರಿವಿನ ಮನೆಗೆ ಕರ್ಕೊಂಡೋಗಿ ತಾಯಿ ನೀಲಾಂಬಿಕೆಯನ್ನ ಕುರಿತು ಹೇಳ್ತಾರೆ, ನೀಲ ಯಾರನ್ನ ಕರ್ಕೊಂಡ್ಬಂದಿದ್ದೀನಿ ನೋಡಮ್ಮ ಅಂದಾಗ ಆ ಮಹಾನ್ ತಾಯಿ, ಈ ದಲಿತನನ್ನ ಯಾಕೆ ಕರ್ಕೊಂಡ್ಬಂದ್ರಿ ಅನ್ನಿಲ್ಲ, ಈ ಅಸ್ಪೃಶ್ಯನನ್ನ ಯಾಕೆ ಕರ್ತಂದ್ರಿ ಇರಲಿಲ್ಲ, ಈ ಕೂಡಲ ಸಂಗಮ ದೇವರು ನಿಮಗೆಲ್ಲಿ ಸಿಕ್ಕರು, ನಿಮಗೆಲ್ಲಿ. ಆ ನೋಡುವ ಕಣ್ಣುಗಳಿದೆಯಲ್ಲ, ದಾರ್ಶನಿಕ ಜ್ಯೋತಿಗಳಿಗೆ ಅಮಾಯಕರು ನೊಂದಂಥವರು ಎತ್ತರದ ನಿಲುವಿನಲ್ಲಿ ಕಾಣೋದಿದೆಯಲ್ಲ, ಇದು ಬಸವ ತತ್ವ, ಇದು ಬಸವ ತತ್ವ. ಇಂಥ ಮೌಲಿಕ ಚಿಂತನೆಗಳನ್ನು ಗರ್ಭೀಕರಿಸಿಕೊಂಡಿದೆ. ನಾನು CP ಬ್ರೌನ್ ಅವರ ಕೃತಿಯನ್ನು ಓದುವಾಗ ಆತ ತುಂಬ ದೊಡ್ಡ ಚಿಂತಕ. ಆತ ಒಂದು ಮಾತನ್ನು ಹೇಳ್ತಾನೆ, ನಾನು ಈ ಜಗತ್ತಿನ ಎಲ್ಲ ದಾರ್ಶನಿಕರನ್ನು, ಅವರ ಲೋಕೋತ್ತರ ಆಶಯಗಳನ್ನು ನಾನು ಓದಿದ್ದೇನೆ, ಅರಿತುಕೊಂಡಿದ್ದಾನೆ. ಆದರೆ ಯಾರೊಬ್ಬರೂ ಕೂಡ ಈ ಭಾರತದ, ಈ ಕರ್ನಾಟಕದ ಶಿವಶರಣರಂತೆ ತಮ್ಮ ಜ್ಞಾನವನ್ನು ದಯೆಯ ಮುಖಾಂತರ ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಂಥವ್ರನ್ನ ನಾನು ನೋಡಲಿಲ್ಲ. ಇದು ಬಸವಣ್ಣನವರ ಮುಂದಾಳತ್ವದಲ್ಲಿ ಆಯಿತು. ಆದ್ದರಿಂದ ಕರ್ನಾಟಕದ ಶಿವಶರಣರನ್ನು
ಒಂದು ಸುದೈವಿ ಕುಟುಂಬ ಅಂತ ನಾನು ಕರೆಯೋದಕ್ಕೆ ಇಷ್ಟಪಡ್ತೇನೆ ಎನ್ನುವಂಥ ಮಾತನ್ನು C.P. ಬ್ರೌನ್ ಹೇಳ್ತಾನೆ. ಅಂದರೆ ಎಷ್ಟು ಅಭಿಮಾನ. ಇದನ್ನು ನಾವು ರೂಢಿಸ್ಕೋಬೇಕಾಗಿದೆ, ಇದನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ.